Hi students, now I am taking second elective subject, that is banking practice. In the last class we studied how to open a SB account. In this class we can see what are the procedures followed for applying loans in the bank. How we can apply the loans in the bank. ನಾವು ಬ್ಯಾಂಕ್ ಅಲ್ಲಿ ಹೇಗೆ ಲೋನ್ಸ್ ಅನ್ನು ಅಪ್ಲೈ ಮಾಡೋದು ಅಂತ. First we have to see the select one the bank where the rate of interest for the loan is less. So interest loan ಗೆ ಕಮ್ಮಿ ಇರುವಂತಹ ಬ್ಯಾಂಕ್ ಅನ್ನು ನಾವು ಫಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು. So we have to compare the interest of various bank. ಬೇರೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹೇಗುಂಟು, ಕೆನರಾ ಬ್ಯಾಂಕ್ ಅಲ್ಲಿ ಹೇಗುಂಟು, ಅಥವಾ SBI ಅಲ್ಲಿ ಹೇಗುಂಟು, ಹೀಗೆ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಯಾವ ಯಾವ ಬ್ಯಾಂಕ್ ಅಲ್ಲಿ ಯಾವ ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ನೋಡಬೇಕು. ಯಾವುದಲ್ಲಿ ಕಮ್ಮಿ ಇದೆಯಾ we have to select that particular bank. Then we have to follow the following steps. First we have to fill the loan application from that bank. First we have to select one bank. After selecting that bank, for example now we have selected a syndicate bank. Next step is we have to take the loan application from the bank and we have to fill the loan application. Loan application ಅನ್ನು ತಗೊಳ್ಬೇಕು. ಆ loan application ಅನ್ನು ನಾವು fill ಮಾಡಬೇಕು. ಅದು first step. Second step is we have to hand over that application to the bank. ಲೋನ್ ತಗೊಳ್ಳುವಾಗ ಅಪ್ಲಿಕೇಶನ್ ತಕ್ಕೊಂಡು ಆ ಅಪ್ಲಿಕೇಶನ್ ಕೊಟ್ಟ ಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಗುವುದು. ದ ಪ್ರೊಸೆಸ್ ವಿಲ್ ಕಮೆನ್ಸ್ಡ್ ಆಫ್ಟರ್ ರಿಸೀವಿಂಗ್ ದ ಅಪ್ಲಿಕೇಶನ್ ಬೈ ದ ಬ್ಯಾಂಕ್ ಫ್ರಮ್ ದ ಕಸ್ಟಮರ್. ಕಸ್ಟಮರ್ ಹತ್ರ ತಕ್ಕೊಂಡ ಮೇಲೆ ಏನು ಮಾಡ್ತಾರೆ, ಅವರು ಅನಲೈಸ್ ಮಾಡಿ ಲೋನ್ ಕೊಡಬೇಕಾ ಬೇಡವಾ ಅಂತ ಅವರು ಡಿಸಿಷನ್ ತಗೊಳ್ತಾರೆ. ಸೊ ವಿ ಹ್ಯಾವ್ ಟು ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಟು hand over that loan application to the concerned bank. Then third step is bank check the CIBL for credit score. So when they receiving the loan application from the customer, it will check the CIBL. It is important. It is a credit score. Then what do you mean by CIBL? CIBL full form is Credit Information Bureau India Limited. Once again, Credit Information Bureau India Limited. So the main work of this CIBL is it will keep the record of all credit related documents or credit information regarding the company and the individuals. Every credit activities of the company and individuals will be recorded in CIBL. ಈ CIBL ಉಂಟಲ್ಲ ಅದು ಕ್ರೆಡಿಟ್ ಬ್ಯೂರೋ, ಅಂದರೆ ಒಂದು ಇಂಡಿವಿಜುವಲ್ ತಕ್ಕೊಂಡ್ರೆ ಅವ ಯಾವ ಬ್ಯಾಂಕಲ್ಲಿ ಅವನ ಲೋನ್ ಉಂಟು, ಯಾವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಅವ ಲೋನ್ ತೆಕ್ಕೊಂಡಿದ್ದಾನೆ, ಅವನ ಕ್ರೆಡಿಟ್ ವರ್ದಿನೆಸ್ ಎಲ್ಲ ಹೇಗಿದೆ, ಅದನ್ನೆಲ್ಲ ನಾವು ಎಲ್ಲಿ ಅವರು ಸ್ಟಡಿ ಮಾಡ್ತೇವೆ, CIBL ಸ್ಟಡಿ ಮಾಡ್ತೇವೆ. ವಿ ಸಿ ದ ಕ್ರೆಡಿಟ್ ವರ್ದಿನೆಸ್ ಆಫ್ ದ ಬ್ಯಾಂಕ್, ಇಂಡಿವಿಜುವಲ್ ಆರ್ ದ ಕಂಪನಿ. ಸೊ ಅದಕ್ಕೆ ನಾವು ಯಾವ್ದು ಕೊಡ್ತೇವೆ, CIBL ಅನ್ನು ಕೊಡ್ತೇವೆ. ಸೊ ದೆನ್ ವಾಟ್ ಇಟ್ ಕಂಟೈನ್ಸ್, ವಿ ಕ್ಯಾನ್ ಸಿ ಇಲ್ಲಿ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ CIBL ಅಂತ ಹೇಳ್ಕೊಂಡು. ಸೊ ಈ ಕಾನ್ಸೆಪ್ಟ್ ನ ಬಗ್ಗೆ ಸ್ವಲ್ಪ ನೋಡುವ ನಾವು. ಸೊ ಇಟ್ ಮೇಂಟೈನ್ಸ್ ಆಲ್ ದ ರೆಕಾರ್ಡ್ಸ್ ಕ್ರೆಡಿಟ್ ರಿಲೇಟೆಡ್ ಆಕ್ಟಿವಿಟೀಸ್ ಆಫ್ ದ ಇಂಡಿವಿಜುವಲ್ ಅಂಡ್ ಕಂಪನಿ ಇನ್ಕ್ಲೂಡಿಂಗ್ ಯುವರ್ ಕ್ರೆಡಿಟ್ ಕಾರ್ಡ್ ಅಂಡ್ ಲೋನ್. ನೀವೆಲ್ಲೆಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಎಷ್ಟು ಡ್ರಾ ಮಾಡಿದ್ದೀರಿ, ಎಷ್ಟು ನಿಮ್ಮಲ್ಲಿ ಲೋನ್ ಉಂಟು, ಅದೆಲ್ಲ ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ CIBL ರೆಕಾರ್ಡ್ ಆಗಿರ್ತದೆ. ದೆನ್ ದಿಸ್ ಬ್ಯಾಂಕ್ ಲುಕ್ ಫಾರ್ ದ ಫಾಲೋವಿಂಗ್ CIBL ರಿಪೋರ್ಟ್. ಯಾವುದಕ್ಕಾಗಿ ಈ CIBL ರಿಪೋರ್ಟ್ ಅನ್ನು ಬ್ಯಾಂಕ್ ನೋಡ್ತದೆ, ಲೋನ್ ಕೊಡ್ಬೇಕಾದ್ರೆ ಅದನ್ನು ಅದರಲ್ಲಿ ಏನನ್ನು ಅದು ಫೈಂಡ್ ಔಟ್ ಮಾಡ್ತದೆ, ಏನನ್ನು ನೋಡಿ ಲೋನ್ ಅನ್ನು ಕೊಡ್ತದೆ. ಫಸ್ಟ್ ಒನ್ ಇನ್ ದಟ್ CIBL record if there is any case, any written case relating to the person, ಒಂದೇನಾದ್ರೂ ರಿಟರ್ನ್ ಕೇಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಏನು ಮಾಡಿರ್ತಾನೆ, ಒಂದು ಕಡೆ ಮೋಸ ಮಾಡಿರ್ತಾನೆ, ಫೋರ್ಜರಿಯಲ್ಲಿರೋ ಲೋನ್ ತಗೊಂಡಿರ್ತಾನೆ, ಲೋನ್ ಕಟ್ಟಿರೋದಿಲ್ಲ. ಸೊ ಆ ರೆಕಾರ್ಡ್ ಎಲ್ಲ ಕೇಸ್ ಇರ್ತಾರೆ ಅವರ ಮೇಲೆ, ಆ ಕೇಸ್ ಇಲ್ಲಿ ರೆಕಾರ್ಡ್ ಆಗಿರ್ತಾರೆ. ಇಟ್ ಈಸ್ ರೆಕಾರ್ಡೆಡ್ ಇನ್ ದ CIBL. ಎನಿ ಇಂಡಿವಿಜುವಲ್ ಕೇಸ್ ಆರ್ ಎನಿ ಕಂಪನಿ ಕೇಸ್ will be recorded or reported to CIBL. So the bank see for that one any written complaints or case is there for that particular person who applied for the loan. Loan apply ಮಾಡಿದ್ರೆ ಕೇಸ್ ಉಂಟಾ ನೋಡ್ತಾರೆ. ಅದು ಎಲ್ಲಿ ನೋಡಬೇಕದು,
CIBL report. Next one is his payment history trend in other aspect. So whether he is prompt in payment in other aspect, if he is taken any loan from others and if he is made the payment in time, or he take other loans from another companies, and whether he is settled that loan. So you should see the history of the payment trend. So payment history trend is studied here. It will be given by the CIBL. Next one is company profile, that is risk for the approval of extent of loan. How much he is eligible for loan. ಒಬ್ಬನಿಗೆ 1 ಲಕ್ಷ ಕೊಡಬಹುದು ಅವನ ಫೈನಾನ್ಷಿಯಲಿ ವರ್ದಿನೆಸ್ ನೋಡಿಕೊಂಡು, ಅಥವಾ 5 lakh ಕೊಡಬಹುದು, ಅಥವಾ 50,000 ಕೊಡಬಹುದು. ಸೊ ಆ ವರ್ದಿನೆಸ್ ಎಷ್ಟು ಕೊಡಬಹುದು ಅಂತ ಹೇಳಿಕೊಡ್ಬೇಕಾದ್ರೆ ಯಾವುದರಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ? CIBL ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಸೊ ಇಟ್ ಕ್ಯಾನ್ ಬಿ ಸ್ಟಡಿಡ್ ಬೈ CIBL. ಸೊ payment history trend in other aspect we can see from here in CIBL. Next one is EMI to income ratio not exceed 15% of salary. So if a person is earning salary of 20,000 and if his EMI is 25,000, which is more than his salary, then the loan is not sanctioned by the bank. ಸೊ EMI ಮಾಡುವಾಗ ಅವನ ಇನ್ಕಮ್ ನೋಡ್ತಾರೆ. ಅದು ಫಾರ್ ಎಕ್ಸಾಂಪಲ್ ಸ್ಯಾಲರಿ 20,000 25,000 ಲೋನು ಕೊಡೋದಿಲ್ಲ. ಇಟ್ ಶುಡ್ ನಾಟ್ ಬಿ ಎಕ್ಸೀಡ್ 50%. 50%ಗಿಂತ ಜಾಸ್ತಿ ಇದ್ರೆ ಅವರು ಲೋನು ಪ್ರೊವೈಡ್ ಮಾಡೋದಿಲ್ಲ. ಸೊ ಎವ್ರಿ ಮಂತ್, ಈಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್ ಆಲ್ಸೋ, ಇಟ್ ಶುಡ್ ನಾಟ್ ಎಕ್ಸೀಡ್ 50% ಆಫ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಮಂತ್. EMI ಕೊಡೋದು ಎವ್ರಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೊಡುವಂಥದ್ದು. ಸೊ ಆ ಮಂತ್ಲಿ ಇದನ್ನು ಜಾಸ್ತಿ ಆಗಿ ಹೋಗಬಾರ್ದು ಅದರದ್ದು EMI. ಆ ಇನ್ಕಮಿಗಿಂತ 50%ಗಿಂತ ಜಾಸ್ತಿ ಲೋನನ್ನು ಕೊಡಬಾರ್ದು, ಯಾಕಂದರೆ ಅದು ಅಷ್ಟು ಕೆಪಾಸಿಟಿ ಅವರಿಗೆ ಇರುವುದಿಲ್ಲ. ಸೊ ಇನ್ ದಟ್ CIBL ರಿಪೋರ್ಟ್ ಇಟ್ ವಿಲ್ ಶೋಸ್ ದ ಹಿಸ್ EMI ಟು ಇನ್ಕಮ್ ರೇಷಿಯೋ, ಎಷ್ಟು ರೇಷಿಯೋ ಇದೆ. ಫಾರ್ ಎಕ್ಸಾಂಪಲ್ 2:1 ಅಥವಾ 3:2 ಲೈಕ್ ದಟ್ ಅಲ್ಲಿ ರೇಷಿಯೋ ಇರ್ತದೆ. 3 ಇನ್ಕಮ್ ಉಂಟು, 2% ಅವನಿಗೆ ಲೋನ್ ಕೊಡ್ಬೋದು ಆ ಟೈಪಲ್ಲಿ. ಸೊ ದಟ್ EMI ರೇಷಿಯೋ ಇಸ್ ಆಲ್ಸೋ ಗಿವನ್ ಬೈ ದ CIBL. ಸೊ ದಿಸ್ is one third point. So for that the bank will check the CIBL. So it is regarding CIBL aspect. So it come under third point. So bank check the CIBL for this purpose. ಈ ಎಲ್ಲ ಪರ್ಪಸ್ಗಾಗಿ ಈ ಥರ್ಡ್ ಸ್ಟೆಪ್ ಅಲ್ಲಿ ಏನು ಮಾಡ್ತಾರೆ, ಬ್ಯಾಂಕ್ CIBL ಅನ್ನು ಚೆಕ್ ಮಾಡ್ತಾರೆ. So it will check the CIBL. After checking the CIBL, it will rating his credit worthiness. ಅದು ರೇಟಿಂಗ್ ಕೊಡ್ತಾರೆ, ಕ್ರೆಡಿಟ್ ವರ್ದಿನೆಸ್ ಯಾವುದನ್ನು ಚೆಕ್ ಮಾಡಿಕೊಂಡು ಈ ಪಾಯಿಂಟ್ಸ್ಗಳನ್ನು ಚೆಕ್ ಮಾಡಿ ಅದಕ್ಕೊಂದು ಕ್ರೆಡಿಟ್ ರೇಷಿಯೋಸ್ ಕೊಡ್ತಾರೆ ಅಥವಾ ಕ್ರೆಡಿಟ್ ಸ್ಕೋರ್ ಕೊಡ್ತಾರೆ. ಇಫ್ ದ ಕ್ರೆಡಿಟ್ ಸ್ಕೋರ್ ಈಸ್ ಲೆಸ್, ಲೋ ಕ್ರೆಡಿಟ್ ಸ್ಕೋರ್, ಅವರು ಹೇಳಿದಷ್ಟು ಸ್ಕೋರಿಗಿಂತ ಕಮ್ಮಿ ಸ್ಕೋರ್ ಇದ್ರೆ ಇಟ್ ವಿಲ್ ರಿಜೆಕ್ಷನ್ ದ ಲೋನ್. ಇಟ್ ಶುಡ್ ನಾಟ್ ಲೆಂಡ್ ದ ಲೋನ್ ಟು ದ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆರ್ ಕಂಪನಿ. ಆ CIBL ಕೊಟ್ಟ ಪರ್ಸೆಂಟೇಜಿನ ರೇಟಿಂಗ್ ಅಲ್ಲಿ ಕಮ್ಮಿ ಇದ್ರೆ ಅವರ ಲೋನ್ ಅನ್ನು ಕೊಡುವುದಿಲ್ಲ, ಅದರಲ್ಲಿ ಡಿಫೆಕ್ಟ್ ಇದೆ. he is not capable of repayment of loan ಅಂತ ಅರ್ಥ if it is low. The next step is if it is high. If it is high score, CIBL score is high, then that person or that company is eligible to receive the loan. If the CIBL score is or credit score is more, then he is only eligible to receive the loan. ಆಗ ಅವರಿಗೆ ಖಾಲಿ ಎಲಿಜಿಬಿಲಿಟಿ ಬರ್ತದೆ ಲೋನು ತಗೊಳ್ಬೋದು ಅಂತ. ಬಟ್ ಕೊಡಬೇಕಾದ್ರೆ ಲೋನು ಖಾಲಿ ಅದನ್ನು ನೋಡಿದ್ರೆ ಮಾತ್ರ ಸಾಕಾಗೋದು. ಇದನ್ನು ಅವ್ರೇನು ಮಾಡಬೇಕಾಗ್ತದೆ, ಕೆಲವು ಡಾಕ್ಯುಮೆಂಟ್ಸ್ ಅನ್ನು, ಕೆಲವು ಸೆಕ್ಯೂರಿಟಿಯನ್ನು ಬ್ಯಾಂಕಿಗೆ ಕೊಡಬೇಕಾಗ್ತದೆ. ಸೊ he should see the documents submitted by the individual or company for loan purpose. ಲೋನ್ ಪರ್ಪಸ್ಗೆ ಅವ್ರು ಸಬ್ಮಿಟ್ ಮಾಡಿದಂತಹ ಅವನ ಅಡ್ರೆಸ್ ಪ್ರೂಫ್ ಆಗಲಿ, ID ಕಾರ್ಡ್ ಆಗಲಿ, ಮತ್ತೆ ಏನಾದರೂ ಡಾಕ್ಯುಮೆಂಟ್ಸ್, ಲ್ಯಾಂಡ್ ತಗೊಂಡ್ರೆ ಲ್ಯಾಂಡ್ ಡಾಕ್ಯುಮೆಂಟ್ಸ್, ಕಾರ್ ಅಥವಾ ವೆಹಿಕಲ್ ತಗೊಂಡ್ರೆ ವೆಹಿಕಲ್ ಡಾಕ್ಯುಮೆಂಟ್ಸ್, ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ತಾರೆ. ಬಟ್ ಅವ ಎಲಿಜಿಬಲ್ ಹಾಕ್ತಾನೆ ಅಷ್ಟೇ. ಇಫ್ ದ ಹೈ ಕ್ರೆಡಿಟ್ ಸ್ಕೋರ್ ಇಸ್ ದೇ, he is eligible for the loan. Once again they will check for the documents. Then what are the documents they will check? For Aadhaar card, then passport,
or PAN card for tax purpose, then his salary, if he is employed, his salary slip, and latest his 3 months bank statement to see his transactions or dealings. So 3 months ಇದವನ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ತಾರೆ. ಅದರಲ್ಲಿ ಅವನ ವ್ಯವಹಾರಗಳು ಹೇಗಿದೆ, ರೆಗ್ಯುಲರ್ ಆಗಿದ್ದಾನ ಅಥವಾ ತುಂಬ ಡ್ರಾ ಆಗಿರ್ತಾರೆ, ಅಕೌಂಟಲ್ಲಿ ಏನು ಅಮೌಂಟ್ ಇರಲಿಲ್ವಾ, ಹಾಗಿರುವಾಗ ಅವನಿಗೆ ಲೋನ್ ಕೊಟ್ಟರೆ ಪೇಮೆಂಟ್ ಮಾಡೋದು ಕಷ್ಟ. ಅವನಿಗೆ ಯಾವುದೆಲ್ಲ ಕಮಿಟ್ಮೆಂಟ್ಗಳೆಲ್ಲ ಇದೆ ಅಂತ ಹೇಳ್ಕೊಳ್ಳುವಂಥದ್ದು ಈ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಗೊತ್ತಾಗ್ತದೆ. ಸೊ ಸ್ಯಾಲರಿ ಸ್ಲಿಪ್ ಆಫ್ ಲೇಟೆಸ್ಟ್ 3 months ಬ್ಯಾಂಕ್ ಸ್ಟೇಟ್ಮೆಂಟ್. Then 3 passport size photo. 3 passport size photo. These documents should be submitted by the individual or by the company, or any documents relating to the land or anything security they provided, that also submitted to the bank. It will check that. Then next step is non-eligibility leads to rejection. If your security is not worth, ನೀವು ಕೆಲವರು ಮೋಸ ಮಾಡಿ ಸೆಕ್ಯೂರಿಟಿಯನ್ನು ಯಾರ್ಯಾರ್ದು ಲ್ಯಾಂಡ್ ಇದ್ದ ಅಥವಾ ಮನೆಯಿದ್ದ ಸೆಕ್ಯೂರಿಟಿಯನ್ನು ಕದ್ದು ತಂದು ಕೊಟ್ಟಿರ್ಬೋದು, ಅಥವಾ ಯಾರದೇ ವೆಹಿಕಲ್ ಇದ್ದನ್ನು ತಮಗೆ ವೆಹಿಕಲ್ ಲೋನಿಗಾಗಿ ತಗೊಂಡಿರ್ಬೋದು. ಸೊ ಅಂಥ ಕೇಸಸ್ ಇದ್ದರೆ ದೇ ವಿಲ್ ರಿಜೆಕ್ಟ್ ದ್ಯಾಟ್ ಲೋನ್. ಆ ಲೋನನ್ನು ಏನು ಮಾಡ್ತಾರೆ, ಅಂಥ ಕೇಸ್ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಇಫ್ ಹಿ ಈಸ್ ಎಲಿಜಿಬಲ್ ಫಾರ್, ಎಲ್ಲವೂ ಕರೆಕ್ಟ್ ಆಗಿದೆ, ಅವನೆಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದ್ದರೆ, he is eligible for the loan, then that case bank will provide approve for the loan for that individual or company. ಅಂತ ಕೇಸಲ್ಲಿ ಏನು ಮಾಡ್ತಾರೆ, ಬ್ಯಾಂಕ್ ಅವನಿಗೆ ಲೋನ್ ಕೊಡೋದನ್ನು ಅಪ್ರೂವಲ್ ಮಾಡ್ತದೆ. ಸೊ ಯಾವುದೇ ಲೋನ್ ಕೊಡಬೇಕಾದ್ರೆ ನಮಗೆ ಯಾವುದೇ ಇಂಪಾರ್ಟೆಂಟ್ CIBIL ಸ್ಕೋರ್ ಇಂಪಾರ್ಟೆಂಟ್, ಮತ್ತೆ ಏನೆಲ್ಲ ಅವರ ಡಾಕ್ಯುಮೆಂಟ್ಸ್ ಕೊಡ್ತಾನ ಅದು ಇಂಪಾರ್ಟೆಂಟ್. ಸೊ ದೀಸ್ ಆರ್ ದ procedures followed by applying loan under CIBIL. This we can end this aspect. Thank you.